ನಮ್ಮ ಕಿಚ್ಚ ಸುದೀಪ್ ಅವರು ಆ್ಯಕ್ಚುಲಿ ಇವತ್ತು ರೊಚ್ಚಿಗೆದ್ದ ಹಾಗೆ ಯಾವತ್ತೂ ನಾನು ರೊಚ್ಚಿಗೆದ್ದನ್ನು ನೋಡಿರಲಿಲ್ಲ. ಒಂದು ಮೈಕಲ್ ಅವರ ವಿಚಾರವಾಗಿ, ಇನ್ನೊಂದು ವಿನಯ್ ಅವರ ವಿಚಾರವಾಗಿ. ಕಾರಣ ಸ್ವಾಮಿ ಆ್ಯಕ್ಚುಲಿ ಕ್ಯಾಪ್ಟನ್ ಅಂತ ಬರ್ತಾರೆ. ಈ ಕ್ಯಾಪ್ಟನ್ ಮಾತುಗಳನ್ನು ಇವರಿಬ್ಬರು ಕೇಳ್ತಾ ಇಲ್ಲ. ಫಸ್ಟು ತೋರಿಸ್ಕೊಟ್ಟಿದ್ದೆ ನಮ್ಮ ವಿನಯ್ ಅವರು. ವಿನಯ್ ಅವರನ್ನು ಕೇಳ್ತಾರೆ ಕಿಚ್ಚ ಸುದೀಪ್ ಅವರು, ಯಾಕಪ್ಪ ನೀವು ಮಾತುಗಳನ್ನು ಕೇಳ್ತಾ ಇಲ್ಲ ಅಂದರೆ, ಇಲ್ಲ ಸರ್ ಹಂಗೇನಿಲ್ವಲ್ಲ ನಾನು ಕೇಳ್ತಾ ಇದ್ದೀನಿ ಹಾಗೆ ಹೀಗೆ ಅಂತಾನೆ ವಿನಯ್. ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ನಾನು ಸುಮ್ಮನೆ ನಿಂತ್ಕೊಂಡಿಲ್ಲಪ್ಪ, ಇಲ್ಲಿ ಬಂದು ಎಲ್ಲ ಎಪಿಸೋಡ್ಗಳನ್ನು ನೋಡ್ಕೊಂಡು ಬಂದೇ ಇಲ್ಲಿ ನಿಂತಿದ್ದೀನಿ ನಾನು ಅಂತ ಹೇಳಿದಾಗ, ಆಮೇಲೆ ಹೌದು ಸರ್ ನನ್ನಿಂದ ತಪ್ಪಾಗಿದೆ ಸರ್ ಅನ್ನುವಂಥ ಒಂದು ಮಾತನ್ನು ವಿನಯ್ ಹೇಳ್ತಾನೆ. ಕಿಚ್ಚ ಸುದೀಪ್ ಅವರು ಅದನ್ನು ಹೇಳ್ತಾರೆ, ನಿನ್ನಿಂದ ಮೈಕಲ್ ಹಾಳಾಗಿದ್ದಾನೆ. ತನಿಷಾ ಅವ್ರ ಮಾತುಗಳನ್ನು ಕೇಳಲ್ಲ. ತನಿಷಾ ಹೇಳ್ತಾಳೆ, ಮೈಕಲ್ ಅಂತಾನೆ ಸರ್ ನನಗೆ, ನಾನು ನಿನ್ನ ಮಾತು ಕೇಳಲ್ಲ, ನಿನಗೆ ಡೈರೆಕ್ಟಾಗಿ ಒಂದು ನಾಮಿನೇಷನ್ ಮಾಡುವಂಥ ಅಧಿಕಾರವನ್ನು ಕೊಟ್ಟಿದ್ದಾರೆ, ನಾನು ನಾಮಿನೇಷನ್ ಮಾಡಿಬಿಡು ಅಂತಾನೆ ಮೈಕಲ್ಲು ಅಂತ ಹೇಳ್ತಾಳೆ ಕಿಚ್ಚ ಸುದೀಪು. ಏನಪ್ಪ ಮೈಕಲ್ ಹಾಗಂದ ಅಂತ ಅಂದರೆ, ಸರ್ ಅವಳು ಏನಾದರೂ ನನಗೆ ಸ್ವೀಟಾಗಿ ಮಾತಾಡಿದರೆ ಮಾಡ್ತಿದ್ದೆ. ತನಿಷಾ ಹೇಳ್ತಕ್ಕಂಥದ್ದು ಒಂದೇ, ಆ ರೀತಿ ನಡ್ಕೊಂಡಿಲ್ಲ ಸರ್ ಅವರು. ಸ್ವೀಟಾಗೆ ಅವ್ರು ನಾನು ಕೇಳ್ಕೊಳ್ಳೋಂಗೆ ಅವ್ರು ನನಗೇನು ಯಾವತ್ತೂ ಟ್ರೀಟ್ ಮಾಡಿಲ್ಲ ಸರ್. ಮೈಕಲ್ ಹೇಳ್ತಾನೆ, ನಾನು ಸ್ವೀಟಾಗಿ ನಡ್ಕೊಡೋರು ನನಗೂ ಮೆಚ್ಚುಗೆ ಆಗಲ್ಲ ಅನ್ನುವಂಥ ಮಾತುಗಳನ್ನು ಮೈಕಲ್ ಹೇಳ್ತಾನೆ. ಕಿಚ್ಚ ಸುದೀಪ್ ಅವರು ಇದೆಲ್ಲವನ್ನು ಕೂಡ ಕೇಳ್ತಾ ಹೇಳ್ತಾರೆ, ಈ ಮನೆಗೆ ಕ್ಯಾಪ್ಟನು ಅನ್ನುವಂಥ ಒಂದು ಏನು ಇದಾಯ್ತೋ ಅದು ಬೇಕಾಗೇ ಇರಲಿಲ್ಲ, ಅದರಲ್ಲಿ ಬರ್ತಕ್ಕಂಥ ಲಾಭಗಳು ಮಾತ್ರ ನಿಮಗೆ ಬೇಕು. ಕ್ಯಾಪ್ಟನ್ ಅಂದರೆ ಏನು, ಅದರ ವ್ಯಾಲ್ಯೂ ಏನು, ಅದಕ್ಕೆ ಹೇಗೆ ವ್ಯಾಲ್ಯೂ ಕೊಡಬೇಕು ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅದಲ್ಲದೆ ನಾನು ಇಲ್ಲಿ ನಿಂತಿದ್ರೆ ಏನೋ ಕೇರ್ಲೆಸ್ಸಾಗಿ ನೋಡ್ತಕ್ಕಂಥದ್ದು. ನಿಮ್ಗೆ ಇಷ್ಟ ಆದರೆ ಈ ಮನೇಲಿ ಇರಿ, ಇಲ್ಲಾಂದರೆ ಬಾಗಿಲು ತಗೊಂಡು ಹೊರಗಡೆ ಹೋಗ್ತಾ ಇರಿ ಅನ್ನುವಂಥ ಮಾತುಗಳನ್ನು ನಮ್ಮ ಕಿಚ್ಚ ಸುದೀಪ್ ಅವರು ಮುಖಕ್ಕೆ ಹೊಡೆದಂಗೆ ಇವತ್ತು ಹೇಳಿದ್ರು. ಇಷ್ಟೇ ಸಾಕು ಸ್ವಾಮಿ ಅರ್ಥ ಮಾಡ್ಕೊಳ್ಳೋಕ್ಕೆ, ಅರ್ಥ ಮಾಡ್ಕೊಳ್ಳೋರಿಗೆ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ.